ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ತಯಾರಿಸುವಂಥ ಅಡುಗೆ ರುಚಿಯಾಗಿ ತಯಾರಿಸಿದರೆ ಸವಿರುಚಿಯಾಗಿ ಹೊರಹೊಮ್ಮೋದು ಖಂಡಿತವಾಗ್ಲೂ ಸಾಧ್ಯ. ಅದು ಈ ನಮ್ಮ ರುಚಿಯಲ್ಲಿ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಸವಿರುಚಿಯಾದಂತಹ, ರುಚಿಕರವಾದಂತಹ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ವಿಜಯಲಕ್ಷ್ಮಿ ಭಟ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸ್ವಾಗತ. ಸೊ ನಮಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಎಲ್ಲಿ ಬಂದಿದ್ದೀರಿ ಮೊದಲಾಗಿ? ನಾನು ಇವತ್ತು ಹೀರೆಕಾಯಿದು ಸಿಪ್ಪೆದು ಚಟ್ನಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನಾನು ಪುತ್ತೂರಿಂದ ಬಂದದ್ದು. ಪುತ್ತೂರಿಂದ ಬಂದದ್ದು. ಅಷ್ಟು ದೂರದಿಂದ ಬಂದಿದ್ದೀರಿ. ಸೊ ಹೀರೆಕಾಯಿಯ ಚಟ್ನಿ. ಹೀರೆಕಾಯಿ ಸಿಪ್ಪೆಯ ಚಟ್ನಿ ಮಾಡುವಂತ ಹಿಂದಿನ ಕಾಲದಲ್ಲೆಲ್ಲ ಪ್ರಾಯದವರೆಲ್ಲ ಮಾಡ್ತಿದ್ರಲ್ಲ, ಹಳ್ಳಿಯವರೆಲ್ಲ ಅಂತದೊಂದು ಚಟ್ನಿ ಮಾಡುವಂತ. ಓಕೆ. ಸೊ ಅದು ಕೂಡ ಯಾವುದೇ ತರಕಾರಿಯಿಂದ, ಸಿಪ್ಪೆಯಿಂದ ಕೂಡ ಚಟ್ನಿ ಅಂದ್ರೆ ಯಾವುದೇ ತರಕಾರಿ ವೇಸ್ಟ್ ಆಗೋದಿಲ್ಲ, ಎಲ್ಲ ಕೂಡ ಅದರಲ್ಲಿ ಬಳಕೆ ಆಗುತ್ತೆ. ಜೀರ್ಣಶಕ್ತಿಗೆ ಮತ್ತೆ ಎಲ್ಲ ನಾರಿನಂಶ ಎಲ್ಲ ಇರ್ತದೆ. ತುಂಬಾ ಡಾಕ್ಟರ್ ಎಲ್ಲ ಹೇಳ್ತಾರಲ್ಲ ನಾರಿನಂಶ ಬೇಕು ಅಂತ, ಅದಕ್ಕೆಲ್ಲ ಒಳ್ಳೇದಾಗ್ತದೆ ಅದು ಹೀರೆಕಾಯಿ ಚಟ್ನಿ ಎಲ್ಲ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಒಳ್ಳೆ ಗುಣಗಳಿದೆ ಈ ಒಂದು ಚಟ್ನಿಯಲ್ಲಿ. ಸೊ ಶುರು ಮಾಡೋಣ. ಫಸ್ಟ್ಗೆ ಹೇಗೆ? ಫಸ್ಟಿಗೆ ನಾವು ಇದನ್ನು ಪ್ಯಾನ್ ಅನ್ನು ಇಡುವ. ಓಕೆ. ಅದಕ್ಕೆ ಸ್ವಲ್ಪ ನೀರು ಇಟ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿ. ನೀರು ಹಾಕೊಳ್ಬೇಕಾ? ನೀರು ಹಾಕಿ. ಎಷ್ಟು ನೀರು ನೋಡ್ಕೊಳ್ಳಿ. ಸ್ವಲ್ಪ ಸಾಕ. ಹೀರೆಕಾಯಿಯನ್ನು ಹಾಕ್ತಾ ಇದ್ದೇನೆ, ಸಿಪ್ಪೆಯನ್ನು. ಮತ್ತೆ ಇಲ್ಲದಿದ್ರೆ ಸ್ವಲ್ಪ ಹೋಳು ಸಾಕ್ಬೋದು. ಇದರಲ್ಲಿ ಸ್ವಲ್ಪ ಹೋಳಿದೆ ಅಂದ್ರೆ ಆ ಬೀಜ ಇದ್ರೆ ಅದನ್ನ ತೆಗೆದು ಕಾಳಿ ಹಾಗೆ ಸಾಕ್ಬೋದು. ಬೀಜ ಸಾಕ್ಬೋದು, ಅಂದ್ರೆ ಎಳತ್ತು ಒಳ್ಳೇದು. ಬೀಜ ಸಾಕ್ಬೋದು, ಅಂದ್ರೆ ತುಂಬಾ ಬೆಳೆದದ್ದು ಬೇಡ ಅಂತ. ಯೂಶುವಲಿ ಈ ಹೀರೆಕಾಯ್ದು ನಾರ್ ತೆಗಿತಾರೆ. ಇದಕ್ಕೆ ನಾರು ತೆಗಿಬೇಕು ಅಂತ ಇಲ್ಲ, ಹಾಗೆ ಹಾಕುದು. 2 ಸರ್ತಿ ತೊಳೆದು ಸಂತೆಯಿಂದ ಎಂತಂದ್ರೆ ತೊಳೆದು ಮತ್ತೆ ಹಾಗೆ ಬೇಯಲಿಕ್ಕೆ ಇಡುದು ಅದನ್ನು ಪ್ಯಾನ್ ಅಲ್ಲಿ ತೊಳೆದು. ಮತ್ತೆ ಅದಕ್ಕೆ ಸ್ವಲ್ಪ ಮೆಣಸುಣ್ಣಿ ಹಾಕು, ಅರ್ಧ ಬೇಯುವಾಗ ಬೇಯಬೇಕು. ಅದನ್ನ ತೆಗ್ದು ಇಟ್ಕೊಳ್ಬಹುದು. ಸ್ವಲ್ಪ ದಿನಕ್ಕೆ ಬರುತ್ತಾ? ಹಾಗಿಲ್ಲ, ಹಾಗೆ ಆಗುದಿಲ್ಲ. ಬೆಳಿಗ್ಗೆ ನಾವು ಈಗ ಮಧ್ಯಾಹ್ನ ಮಾಡಿದ್ರೆ ಸಂಜೆಗೆ ಹಾಳಾಗ್ತದಲ್ಲ ಬಿಸಿಲಿಗೆ. ಹಾಗೆ ಅದನ್ನು ಸ್ವಲ್ಪ ಚಟ್ನಿಯನ್ನು ಮತ್ತೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಬಹುದು, ತುಪ್ಪದಲ್ಲಿ ಒಗ್ಗರಣೆ ಹಾಕಿ. ಹಾಗೆ ಸಂಜೆ ತನಕ ಮಾತ್ರ, ರಾತ್ರಿ ತನಕ ಒಂದು ದಿನ ಬರುತ್ತೆ, ಮರು ದಿವಸಕ್ಕೆ ಆಗುದಿಲ್ಲ. ಇಲ್ದಿದ್ರೆ ಕೆಲವೊಂದು ಚಟ್ನಿಗಳು ನಾವು ಮಾಡಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬಹುದು, ಎಲ್ಲಾದ್ರೂ ಟ್ರಾವೆಲ್ ಮಾಡುವಾಗೆಲ್ಲ ಇಟ್ಕೊಳ್ಬಹುದು. ಅದು ಅಂದ್ರೆ ನಾವು ನೀರಲ್ಲಿ ಬೇಯಿಸ್ಲಿಕ್ಕಿಲ್ಲ, ಹಾಗೆ ಹುರಿದು ಮಾಡೋದಾದ್ರೆ ಇಟ್ಕೊಳ್ಬಹುದು. ಈಗ ಮೆಣಸು, ತೆಂಗಿನಕಾಯಿ ಎಲ್ಲ ಫ್ರೈ ಮಾಡಿ, ಇದು ನೀರಿಗೆ ಹಾಕಿದ ಕೂಡಲೇ ಅದು ಹಾಳಾಗ್ತದೆ ಎಲ್ಲ, ಯಾವ ವಸ್ತು ಸಹ. ಈಗ ಸ್ವಲ್ಪ ಮೆಣಸು ಹುಡಿ ಹಾಕ್ತಾ ಇದ್ದೇನೆ ನಾನು ಇದಕ್ಕೆ. ಸೊ ಅರ್ಧ ಬೆಂದ ನಂತರ ಮೆಣಸು ರೆಡಿ ಹಾಕಿದೆ. ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿ ಒಂದು ಸಣ್ಣ ತುಂಡು ಬೆಲ್ಲ ಹಾಕಬೇಕು ಅದಕ್ಕೆ. ಸ್ವಲ್ಪ ಬೇಯಲಿದೆ ಹೀಗೆ. ಈಗ ಇದು ಬಣಲೆಯಲ್ಲಿ ಸ್ವಲ್ಪ ಮೆಣಸು ಹಾಕಬೇಕು. 2 ಮೆಣಸು ಹಾಕಬೇಕು ಬಣಲೆಗೆ. ಹುರಿಲಿಕ್ಕೆ ಉಂಟು 2 ಮೆಣಸು. ಈ ಕಡೆ ಇಟ್ಕೊಳ್ಳಿ. ಸೊ ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಬೇಯ್ತಾ ಇರಲಿ. ತಗೊಳ್ಳಿ. ಇದಕ್ಕೆ ಒಂದು ಈಗ 2 ಮೆಣಸು ಹಾಕ್ತಾ ಇದ್ದೇನೆ ನಾನು. ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಾದಷ್ಟು ಎಣ್ಣೆ ಬೇಕಾಗುತ್ತೆ. ಸಾಕು. 1 ಚಮಚ ಉದ್ದಿನ ಬೇಡ ಹಾಕ್ತಾ ಇದ್ದೇನೆ. ಫ್ರೈ ಮಾಡಬೇಕು ಅದು ಸ್ವಲ್ಪ. ಇದು ಸಾಕಾ ಬೆಂದಿದ್ದು? ಇದು ಸಾಕು. ಬೆಂದ ಸಾಕು. ಆಫ್ ಮಾಡಲಾ? ನಾನು ಮಿಕ್ಸಿ ಕೊಡಿ ಈಗ.
ಸೊ ಇದನ್ನ ಮಿಕ್ಸಿಗೆ ಹಾಕೊಳ್ಳೋದಾ? ಮಿಕ್ಸಿಗೆ ಹಾಕೊಳ್ತೀವಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬೇಕು, ತೆಂಗಿನಕಾಯಿ ಕೊಬ್ಬರಿ ಹಾಕ್ಬೇಕು ಸ್ವಲ್ಪ, ಮತ್ತು ಸ್ವಲ್ಪ ಹುಳಿ ಹಾಕ್ಬೇಕು. ಇನ್ನು ರುಬ್ಬಿದ್ರೆ ಆಯ್ತು. ನೀರು ಹಾಕಿ ರುಬ್ಬಬೇಕು. ಸ್ವಲ್ಪ ನೀರು ಹಾಕೊಳ್ಳಿ. ನೀರು ಹಾಕಿ. ಓಕೆ. ಉಪ್ಪೆಲ್ಲ ಏನಾಗುತ್ತೆ? ಉಪ್ಪು ಬೇಡ, ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಬೋದು. ಸೊ ಎಷ್ಟು ನೀರು ನೋಡ್ಕೊಳ್ಳಿ. ನೀರು ಸ್ವಲ್ಪ ಹಾಕಿದ್ರೆ ಆಯ್ತು. ನೀರು ಸಾಕು 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 ಸಾಕಾ? ತುಂಬ ಹಾಕೋದು. ಸುಮ್ಮನೆ ರುಬ್ಕೊಂಡ್ರೆ ಆಯ್ತು. ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಉಂಟು. ಮತ್ತೆ ಹುರ್ಕೊಳ್ಬೇಕಾ? ಮತ್ತೆ ಹುರ್ಕೊಂಡು. ಓಕೆ ಓಕೆ. ಸ್ವಲ್ಪ ಎಣ್ಣೆ ನೋಡಿ, ಇದಿಷ್ಟು ಸಾಕಾ? ಸಾಕು ಸಾಕಷ್ಟು ಸಾಕು. ಎಸ್. ಗ್ಯಾಸ್ ಆನ್ ಮಾಡಲಾ? ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೇನೆ. ನಾವು ಮೆಣಸು ಹುಡಿ ಹಾಕಿದ್ದೇವಲ್ಲ, ಹಾಗೆ ಎಂತ ಹಾಕಿದ್ರು ಎಣ್ಣೆ ಏನು ಬೇಡವಾ? ಎಣ್ಣೆ ಬೇಡ, ಹಾಗೆ ಹಾಕೋದು. ಸ್ವಲ್ಪ ತುಪ್ಪ ಹಾಕಿದ್ರೆ ಆಯ್ತು. ಈಗ ಸ್ವಲ್ಪ ಇದು ಒಗ್ಗರಣೆಗೆ. ಒಗ್ಗರಣೆಗೆ ಇನ್ನು ಇದಕ್ಕೆ ಹಾಕಿದ್ರೆ ಆಯ್ತು. ಎಲ್ಲ ಪೂರ್ತಿಯಾಗಿ ಅದಕ್ಕೆ ಹಾಕಿದ್ರೆ ಅಂದ್ರೆ ಅದರದ್ದು ತೆಂಗಿನಕಾಯಿದು ಸ್ಮೆಲ್ ಬರಬಾರ್ದು ಅಂತ ಹೇಳಿ ಅದು ರಾತ್ರಿ ತನಕ ಇಡುದಾದ್ರೆ ಫ್ರೈ ಮಾಡಿ ಇಟ್ರೆ ಒಳ್ಳೇದು. ತಕ್ಷಣಕ್ಕೆ ಆದ್ರೆ ಇದಕ್ಕೇನೆ ಡೈರೆಕ್ಟ್ ಇದು ಒಗ್ಗರಣೆ ಹಾಕೊಂಡ್ರೆ ಆಯ್ತು. ಇಲ್ಲ ರಾತ್ರಿಗೆ ಇಡುದಾದ್ರೆ ಅದನ್ನು ಫ್ರೈ ಮಾಡಿ ಸಾಸಿವೆಯಲ್ಲಿ ಒಂದು ಸ್ವಲ್ಪ ಅದನ್ನು ಬಿಸಿ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಸೊ ಸಾಸಿವೆ ಸಿಡಿದ ನಂತರ ಇದನ್ನ ಹಾಕೊಂಡ್ರೆ ಆಯ್ತು. ಈಗ ಸ್ವಲ್ಪ ಇದರದ್ದು ತೆಂಗಿನಕಾಯಿದು ಘಾಟು ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಆ ಹಸಿ ವಾಸನೆ ಹೋಗೋದು ಅಂದ್ರೆ ರಾತ್ರಿ ತನಕ ನಾವು ಇಡುದಾದ್ರೆ ಚಟ್ನಿಯನ್ನು. ಈಗ ಸಾಕು ಸಾಕು. ಈಗ ಇದು ರೆಡಿ ರೆಡಿ. ಸೊ ಹೀರೆಕಾಯಿ ಚಟ್ನಿ, ಹೀರೆಕಾಯಿ ಸಿಪ್ಪೆ ಮತ್ತೆ ಹೋಳು ಕೂಡ ಇದೆ. ಪೂರ್ತಿಯಾಗಿ ಹೀರೆಕಾಯಿ ಚಟ್ನಿ ರೆಡಿ ಈಗ. ಎಸ್, ಇನ್ನು ಸರ್ವ್ ಮಾಡ್ಕೊಂಡ್ರೆ ಆಯ್ತಲ್ಲ. ಈಗ ರುಚಿಕರವಾದ ಹೀರೆಕಾಯಿ ಚಟ್ನಿ ಸವಿಯಲು ಸಿದ್ಧ. ಎಸ್, ಥ್ಯಾಂಕ್ ಯು ಸೋ ಮಚ್. ಬ್ರೆಡ್ ಜೊತೆಗೆ ಅಂತ ಹೇಳಿದಿರಿ, ಚಪಾತಿ ಬ್ರೆಡ್ ಅದ್ರ ಜೊತೆಗೂ. ಸೊ ಬ್ರೆಡ್ ಕೂಡ ತಂದಿದ್ದೀರಿ. ಬ್ರೆಡ್ ಟೋಸ್ಟ್ ಎಲ್ಲ ಮಾಡ್ಕೊಂಡ್ರೆ ಅದರ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ನೋಡೇ ಬಿಡ್ಲಾ? ಸೊ ಬ್ರೆಡ್ ಜೊತೆಗೆ ಬೇಡ, ಹಾಗೇನೆ ಟೇಸ್ಟ್ ನೋಡ್ತೀನಿ ನಾನು. ಗೊತ್ತಾಗ್ತಾ ಇಲ್ಲ ಯಾವ್ದ್ರಿಂದ ಅಂತ. ಯಾವ್ದ್ರಿಂದ ಅದೇ ಅದು ಮಕ್ಕಳಿಗೆಲ್ಲ ಚಟ್ನಿ ಆದ್ರೆ ತಿನ್ಲಿಕ್ಕೆ ಒಳ್ಳೆದಾಗ್ತದೆ. ಹೀರೆಕಾಯಿ ಚಟ್ನಿ, ಸಿಪ್ಪೆ ಚಟ್ನಿ. ಹೀರೆಕಾಯಿ ಪಲ್ಯ ಮಾಡ್ಕೊಟ್ರೆ ತಿನ್ನಲ್ಲ. ಒಳ್ಳೆ ಐಡಿಯಾ ಅಂಡ್ ವೆರಿ ಟೇಸ್ಟಿ. ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸಿಂಪಲ್ ಆಗಿ ಮಾಡೋದು, ಬಟ್ ಟೇಸ್ಟ್ ಅಷ್ಟೇ ಚೆನ್ನಾಗಿದೆ. ಸೊ ಬ್ರೆಡ್ಗಿಂತ ಬಹುಶಃ ಇದು ಚಪಾತಿ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ. ಇಲ್ದಿದ್ರೆ ಗಂಜಿ ಜೊತೆಗೂ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ವೆರಿ ನೈಸ್, ಥ್ಯಾಂಕ್ ಯು. ಸೊ ಸಿಪ್ಪೆಯಿಂದೆಲ್ಲ ಚಟ್ನಿ ಅಂತ ಹೇಳಿದ ತಕ್ಷಣ ಹೇಗಿರುತ್ತಾ ಏನೋ ಅಂತ ಅಂದ್ಕೊಳ್ತೀವಿ. ಎಷ್ಟು ಟೇಸ್ಟಿ ಆಗಿದೆ ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಅದು ಕೂಡ ಆಗಲೇ ಹೇಳಿದ್ರು ಎಷ್ಟು ಒಳ್ಳೆ ಇದರ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಸೂಪರ್ಬ್ ಆಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಹೀರೆಕಾಯಿ ಚಟ್ನಿ ತಯಾರಿಸುವ ವಿಧಾನ: ಮೊದಲು ಹೀರೆಕಾಯಿ ಹೋಳುಗಳು ಮುಳುಗುವಷ್ಟು ನೀರು ಹಾಕಿ ಬೇಯಿಸಿ. ಅರ್ಧ ಬೆಂದ ನಂತರ ಮೆಣಸಿನ ಪುಡಿ, ಉಪ್ಪು ಹಾಗೂ ಬೆಲ್ಲ ಹಾಕಿ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಣಮೆಣಸು, ಉದ್ದಿನ ಬೇಳೆಯನ್ನು ಹುರಿದು, ತೆಂಗಿನ ತುರಿ, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ತುಪ್ಪದಲ್ಲಿ ಸಾಸಿವೆ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಿಶ್ರಣವನ್ನು ಹಾಕಿ ಹುರಿಯಿರಿ. ಈಗ ಆರೋಗ್ಯಕರ ಹೀರೆಕಾಯಿ ಚಟ್ನಿ ಸವಿಯಲು ಸಿದ್ಧ. ನಮ್ಮಲ್ಲಿ ಅದೆಷ್ಟೋ ಚಟ್ನಿ ಅಥವಾ ಗೊಜ್ಜು ಈ ಥರ ಎಲ್ಲ ಇದೆ, ಆದರೆ ತಯಾರಿಸುವ ವಿಧಾನ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ಟೇಸ್ಟ್ ಅಷ್ಟೇ ಸೂಪರ್. ಸೊ ಖಂಡಿತವಾಗ್ಲೂ ಹೀರೆಕಾಯಿ ಚಟ್ನಿ ಮಸ್ಸಮ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಯಾವ ಡಿಶ್ ಹೇಳ್ಕೊಡ್ತಾರೆ ಕಾಯ್ತಾ ಇರಿ, ಹೇಳ್ಕೊಡ್ತೀವಿ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್.
ಸೊ ರುಚಿಕರವಾದಂಥ ಚಟ್ನಿ ಆಯಿತು. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ನಾವು ಕೆಸುವಿನ ಚಟ್ಟಂಬಡೆ ಅಥವಾ ಅಂಬಡೆ ಅಂತ ಹೇಳ್ತಾರೆ, ಅದನ್ನು ನಾವು ಕೆಸುವಿನ ಎಲೆಯ ಚಟ್ಟಂಬಡೆ, ಅದು ಪತ್ರೊಡೆಗೆ ಚೆನ್ನಾಗಿರುತ್ತೆ ಅಥವಾ ಹಾಗೆ ಅದನ್ನ ಅದರ ಮೇಲೆ ಸವರಿ ಮತ್ತೆ ಅದನ್ನ ಫ್ರೈ ಮಾಡ್ಕೊಳ್ತಾರೆ. ಬಟ್ ಈ ತರ ಚಟ್ಟಂಬಡೆ ಎಲ್ಲ ಮಾಡಿದ್ರೆ ತುರಿಕೆ ಬರಲ್ವಾ? ತುರಿಕೆ ಅದಂದ್ರೆ ನಾವು ಮೊದಲನೇ ದಿನವೇ ಅದನ್ನು ಎಲೆಯನ್ನು ತೆಗೆದು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಮತ್ತೆ ಅಲ್ಲಿ ಬಿಸಿಲಿಗೆ ಗಾಳಿಯಲ್ಲಿ ಇಟ್ಟರೆ ಮತ್ತೆ ಮರುದಿವಸ ಅಷ್ಟು ತುರಿಸುದಿಲ್ಲ. ಕೂಡ್ಲೆ ತೆಗೆದು ನಾವು ಮಾಡಿದರೆ ಸ್ವಲ್ಪ ತುರಿಸುವ ಇದು ಉಂಟು, ಹಾಗೆ ಏನಾಗುದಿಲ್ಲ. ಹಾಗೆ ಹುಳಿ ಎಲ್ಲ ಹಾಕಿದ್ರೆ. ಸೊ ಇದಕ್ಕೆ ಒಂದೇ ರೀತಿಯಾದಂತ ಕೆಸುವಿನ ಎಲೆ ಅಥವಾ ಅದರಲ್ಲೂ ಕೂಡ ಬೇರೆ ಬೇರೆ ಇದೆ? ಕೆಲವು ಈ ಡಾಟ್ಸ್ ತರ ಬಂದದ್ದು ಅಂತದಿಲ್ಲ. ಇಲ್ಲ, ನಾವು ಒಳ್ಳೆ ಇದೆ ಸಂತೆಯಿಂದ ತರುವುದಾದ್ರೆ ಒಳ್ಳೆ ಕೆಸುವನ್ನೇ ಪದಾರ್ಥಕ್ಕೆ ಆಗುವುದನ್ನೇ ಮಾಡಬೇಕು, ಆಗ ಒಳ್ಳೇದಿರ್ತದೆ. ಸರಿ, ಶುರು ಮಾಡೋಣ. ಎಸ್, ಡನ್. ಫಸ್ಟಿಗೆ ನಾವು ಅಕ್ಕಿಯನ್ನು ತಗೊಳ್ತೇವೆ. ಅಕ್ಕಿಯನ್ನು ಮಿಕ್ಸಿಗೆ ಒಂದು ಬೇಕು, ಮಿಕ್ಸಿಗೆ ಹಾಕಿ ಸ್ವಲ್ಪ ಕೆಸುವಿನ ಎಲ್ಲ ಇದ್ರೆ ಈ ತರ ವಡೆ ಎಲ್ಲ ಮಾಡ್ಕೊಳ್ಳೋದಲ್ಲ. ತಗೊಳ್ಳಿ. ಸ್ವಲ್ಪ ಅಕ್ಕಿ ಹಾಕ್ತಾ ಇದ್ದೇವೆ. ಮತ್ತೊಂದು 3 ಮೆಣಸು ಹಾಕ್ತಾ ಇದ್ದೇನೆ. ಖಾರಕ್ಕೆ ಎಷ್ಟು ಅಷ್ಟೇ 3 ಮೆಣಸು ಹಾಕಿ. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೇನೆ. ಧನಿಯಾ ಇದು ಹುರ್ಕೊಂಡಿದ್ದೀರಾ ಅಥವಾ ಹಸಿ ಹಾಕ್ಬೋದು. ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ. ಸರಿ. ಮತ್ತು ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಕೆಸು ಅಲ್ಲ, ಹಾಗೆ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಕೆಸುವಿಗೆ ಅದೊಂದು ಟೇಸ್ಟ್ ಬರ್ತದೆ ಬೆಲ್ಲ ಹಾಕಿದ್ರೆ. ಹುಳಿ ಇರುವಾಗ ಸ್ವಲ್ಪ ಬೆಲ್ಲ ಇದ್ರೆ ಉತ್ತಮ, ಯಾಕಂದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಹೌದು, ಹುಳಿ ಇದ್ರೆ ಹೌದು, ಬೆಲ್ಲ ಒಂದು ಸ್ವಲ್ಪ ರುಚಿ ಕೊಡ್ತದೆ ಅಂತ ಅಷ್ಟೇ. ಇದು ಸ್ವಲ್ಪ ಇದಕ್ಕೆ ನೀರು ಹಾಕ್ಬೇಕಾಗ್ತದೆ. ತಗೊಳ್ಳಿ, ಹಾಕೊಳ್ಳಿ. ಇದು ದಪ್ಪಕ್ಕೆ ರುಬ್ಕೊಳ್ಬೇಕಾ ಅಥವಾ ಸ್ವಲ್ಪ ತೆಳುವಾದ್ರೂ ಚಿಂತೆ ಇಲ್ಲ? ಸಾಧಾರಣ ಮೀಡಿಯಂ ರವೆಯಲ್ಲಿ, ತುಂಬಾ ಗಟ್ಟಿ ಬೇಡ, ಒಂದು ಮೀಡಿಯಂ ರವೆಯಲ್ಲಿ ರುಬ್ಬಿಕೊಂಡ್ರೆ ಸಾಕಿದೆ. ಉಪ್ಪು ಈಗಲೇ ಹಾಕೊಳ್ಳೋದಾ ಮತ್ತೆ? ಉಪ್ಪು ಹಾಕೊಳ್ಬೇಕಾಗ್ತದೆ, ಮತ್ತೆ ಸಾಕ್ಬೋದು, ಹೇಗೆ ಸಾಕ್ಬೋದು. ಓಕೆ. ಈ ರುಬ್ಬಿದ ಹಿಟ್ಟನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಒಂದು ಪಾತ್ರೆಗೆ. ಈಗ ನಾನು ಸ್ವಲ್ಪ ಹಿಟ್ಟು ನೀರಾಗಿದ್ರೆ ಸ್ವಲ್ಪ ಅಕ್ಕಿ ಹುಡಿ ಹಾಕ್ತಾ ಇದ್ದೇನೆ ಚೂರು. ಈಗ ಇದನ್ನು ಕಲಿಸ್ಬೇಕೆಲ್ಲ ಹಿಟ್ಟನ್ನು. ಸ್ವಲ್ಪ ಗಟ್ಟಿಯಾಗಿ ಗಟ್ಟಿ ಆದ್ರೆ ಒಳ್ಳೇದು. ಕಲಸಿಟ್ಕೊಂಡು ಸ್ವಲ್ಪ ಹೊತ್ತು ಇಟ್ಕೊಳ್ಳಬೇಕು ಅಂತ ಇಲ್ಲ, ತಕ್ಷಣವೇ ಮಾಡ್ಕೊಳ್ಳೋದಲ್ಲ. ಈಗ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ. ನೀರುಳ್ಳಿ ಎಷ್ಟು ಬೇಕು ಅಷ್ಟು ಹಾಕ್ಬೋದು ಇದಕ್ಕೆ. ಓಕೆ. ಸೊ ಹಾಗಾದ್ರೆ ಇದು ಡೀಪ್ ಫ್ರೈ? ಇದು ಡೀಪ್ ಫ್ರೈ. ಇದು ಎಣ್ಣೆ ಇಟ್ಕೊಳ್ತಾನೆ? ಎಣ್ಣೆ ಇಟ್ಕೊಳ್ಳಿ. ಸರಿ. ಇದಕ್ಕೆ ಸ್ವಲ್ಪ ಕೆಸುವಿನೆಲ್ಲ ಹಾಕ್ತಾ ಇದ್ದೇನೆ. ಕಲಿಸ್ತಾ ಇದ್ದೇನೆ ಇದನ್ನು ಎಲ್ಲವನ್ನು. ಸಣ್ಣಗೆ ಹೆಚ್ಕೊಳ್ಬೇಕಾಗತ್ತೆ ಅದನ್ನು. ಹೌದು ನೀವು. ಸೊ ಆಗಲೇ ಹೇಳಿದಾಗೆ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಯಾಕೆಂತ ಹೇಳಿದರೆ ನಾವೇನೇ ಇದು ಕರಿದ ಐಟಮ್ ಆರಾಮ್ಸೆ ಸೇವಿಸುವಂಥದ್ದು. ಹೌದು. ಸೊ ಕೊಲೆಸ್ಟ್ರಾಲ್ ಫ್ರೀ ಆಗಿದೆ. ಈಗ ಇದು ಕೆಸುವಿನ ಎಲೆ, ಅಕ್ಕಿ ಹುಡಿ ಇದೆಲ್ಲ ಹಾಕಿ ಸ್ವಲ್ಪ ಅದು ಎಳೆದುಕೊಳ್ಬೇಕು, ಹಿಟ್ಟೆ ಸೊಪ್ಪನ್ನು ಎಳೆದುಕೊಳ್ಬೇಕು, ಆಗ ಟೇಸ್ಟ್ ಆಗಿರ್ತದೆ ಚಟ್ಟಂಬಡೆ ಎಲ್ಲ. ಹಾಗೆ ಇದು ಎಣ್ಣೆ ಬಿಸಿ ಆಗುವ ಅದು ಕೂಡ ಸ್ವಲ್ಪ ಹೀರ್ಕೊಳ್ಬೇಕು. ಹೌದು, ಆಗ ರುಚಿಯಾಗಿರ್ತದೆ. ಸೊ ಇದು ಕೂಡ ಎಣ್ಣೆ ಕಾದಿದೆ, ಹಾಕೊಳ್ಬೋದು ಅನ್ಸುತ್ತಲ್ಲ? ಹಾಕೊಳ್ಬೋದು. ಹಾಕಿ ಸ್ವಲ್ಪ ಇದನ್ನು ಸಣ್ಣ ಸಣ್ಣದೇ ಮಾಡಿದ್ರೆ ಒಳ್ಳೇದು, ಸರಿ ಬೇಯ್ತದೆ. ಸ್ವಲ್ಪ ಕೈಯಲ್ಲಿ ಅಗಲ ಮಾಡಿ ಬಿಡಬೇಕು. ಸೊ ಇದು ಡೈರೆಕ್ಟ್ ಈ ಥರ ಫ್ರೈ ಮಾಡ್ಕೊಳ್ಳೋ ಬದಲು
ಸ್ವಲ್ಪ ಹೊತ್ತು ಹಬೆಯಲ್ಲಿಟ್ಟು ಮತ್ತೆ ಕಾಯಿಸ್ಕೊಂಡ್ರು ಆಗ್ಬೋದಲ್ವಾ ಈ ರೀತಿಯಾಗಿ? ಬೇಲಿ ಆ ರೀತಿ ಸಹ ಮಾಡ್ತಾರೆ. ಕೆಲವರಿಗೆ ಈ ರೀತಿ ಮಾಡೋದಂದ್ರೆ ಚಟ್ಟಂಬಡೆ ಡೈರೆಕ್ಟ್ ಆಗಿ ಹಾಗೆ ಸಹ ಮಾಡ್ಬೋದು, ಹೇಗೆ ಸಹ ಆಗ್ತದೆ. ಹಬೆಯಲ್ಲಿ ಅದೊಂದು ಬೇರೆ ತಿಂಡಿ, ಹಬೆಯಲ್ಲಿ ಬೇಯಿಸಿ ತಿನ್ನೋದು. ಬಟ್ ಹೆಚ್ಚಾಗಿ ಚಟ್ಟಂಬಡೆ ನಾವು ಏನೇ ಹೇಳಿದ್ರು ಕೂಡ ಕಡಲೆಬೇಳೆ ಇದರೆಲ್ಲ ಹಾಕೊಳ್ತಾರೆ, ಅಥವಾ ಕಡಲೆ ಹಿಟ್ಟು ಇದನ್ನು ಕೂಡ ಹಾಕಿ ಮಾಡ್ತಾರೆ. ಇದು ಅಕ್ಕಿಯಿಂದ ಮಾಡ್ತಾ ಇರುವಂಥದ್ದು. ತೀರಾ ಗಟ್ಟಿ ಬರಲ್ವಾ? ಇದು ಗಟ್ಟಿ ಬರೋದಿಲ್ಲ, ಅದಂದ್ರೆ ಸಾಫ್ಟ್ ಇರ್ತದೆ. ಅಕ್ಕಿ ಹುಡಿ ಎಲ್ಲ ಹಾಕಿ ಅಕ್ಕಿ ಇದೊಂದು ಟೇಸ್ಟೇ ಬೇರೆ ಇರ್ತದೆ. ಹಾಗೆ ಅದು ತುಂಬ ಹೊತ್ತು ಸಂಜೆ ಆಗುವಲ್ಲ ತಿಂದ್ರೆ ಸ್ವಲ್ಪ ಅಕ್ಕಿ ಹಾಗೆ ಗಟ್ಟಿ ಇರ್ತದೆ. ಇದು ಊಟಕ್ಕೆ ಬಳಸುವಂತದ ಅಥವಾ ಸಂಜೆಗೆ? ಇದು ಊಟಕ್ಕೆ ಸಹ ಬಳಸ್ಬೋದು, ಸಂಜೆ ಸಹ ಕಾಫಿ ತಿಂಡಿಗೆ ಸಹ ಬಳಸ್ಬೋದು. ಹೇಗೆ ಹೆಚ್ಚಾಗಿ ಊಟಕ್ಕೆ ಬಳಸುದು, ಅದೊಂದು ವೆರೈಟಿ ಆಗಿ ಇರಲಿ ಅಂತ. ಇದಾಯ್ತಾ ಫ್ರೈ? ಫ್ರೈ ಆಯ್ತು ಈಗ. ಸೊ ನೋಡುವಾಗ ಇದು ಸ್ವಲ್ಪ ಈರುಳ್ಳಿ ಇದು ವಡೆ ಹೇಗೆ ಬರುತ್ತೆ ಹಾಗೆ ಕಾಣ್ತಾ ಇದೆ. ಆನಿಯನ್ ಪಕೋಡ ಅಂತ ಹೇಳ್ತಾರಲ್ಲ ಆ ಥರನೇ. ಬಟ್ ಇದರಲ್ಲಿ ನೋಡುವಾಗ ಇದು ಫಸ್ಟ್ ಕೆಸುವಿನ ಎಲೆ ಅಂತ ಆಗಲ್ಲ, ಕರಿಬೇವು ಇಷ್ಟೊಂದು ಹಾಕೊಂಡ್ಬಿಟ್ಟಿದಾರ ಅಂತ ಅನ್ಸ್ಬೇಕು. ಇದು ಖಾಲಿ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಥವಾ ಸಾಸ್ ಚಟ್ನಿ ಸಾಸ್ ಸಹ ಹಾಕಿಕೊಳ್ಬಹುದು. ಹಾಗೆ ಹಾಗೆ ಸಹ ತಿನ್ಬಹುದು, ಹೇಗೆ ಸಹ ತಿನ್ಬಹುದು. ಇದು ಊಟದೊಟ್ಟಿಗೆ ಒಳ್ಳೇದಾಗುದು ಇದು. ಮತ್ತೆ ಸಂಜೆ ಕಾಫಿಗಿಂತ ಸಹ ಊಟದೊಟ್ಟಿಗೆ ಒಳ್ಳೇದಾಗುದು. ಅನ್ನ ಸಾಂಬಾರು ಸಾರು. ಸರಿ ಸರಿ, ಎಸ್. ಸೊ ನನ್ನ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಯ್ತು, ಕೆಸುವಿನ ಎಲೆಯ ಚಟ್ಟಂಬಡೆ. ಎಸ್, ಥ್ಯಾಂಕ್ ಯು ಸೊ ಮಚ್. ಮಧ್ಯಾಹ್ನದ ಊಟಕ್ಕೆ ಕೆಲವರಿಗಂತೂ ಏನಾದರೂ ಫ್ರೈ ಬೇಕು ಅಥವಾ ವಡೆ ಈ ಥರ ಎಲ್ಲ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಖುಷಿ ಅನಿಸುತ್ತೆ. ಸೊ ಇದಂತೂ ಜಟ್ಪಟ್ಟಾಗಿ ರೆಡಿ ಮಾಡಿಕೊಳ್ಳುವಂಥ ಕೆಸುವಿನ ಎಲೆಯ ವಡೆ ರೆಡಿಯಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕೆಸುವಿನ ಎಲೆಯ ಚಟ್ಟಂಬಡೆ ತಯಾರಿಸೋ ವಿಧಾನ: ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಒಣಮೆಣಸು, ತೆಂಗಿನ ತುರಿ, ಧನಿಯಾ, ಜೀರಿಗೆ, ಹುಣಸೆ ಹಣ್ಣು, ಬೆಲ್ಲ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಅಕ್ಕಿ ಪುಡಿ, ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಕೆಸುವಿನ ಎಲೆ ಸೇರಿಸಿ ಚೆನ್ನಾಗಿ ಕಲಸಿ. ಆ ಬಳಿಕ ಚಿಕ್ಕ ಚಿಕ್ಕ ವಡೆಗಳನ್ನು ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ಕೆಸುವಿನ ಎಲೆಯ ಚಟ್ಟಂಬಡೆ ಸವಿಯಲು ಬಲು ರುಚಿ. ಬಿಸಿ ಬಿಸಿಯಾಗಿದೆ, ಟೇಸ್ಟ್ ನೋಡ್ಬೋದು, ತಗೊಳ್ಳಿ. ಸೊ ಈ ಥರ ವಡೆ ಎಲ್ಲ ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ವಾ? ಎಷ್ಟು ಕರೆಕ್ಟಾಗಿ ಬೆಂದಿದೆ, ಒಳಗೆಯಿಂದನೂ ಕೂಡ ಅಷ್ಟೇ ಸೇಮ್ ಕಲರ್. ಸೊ ಹೊರಗಡೆ ಬೇರೆ ಒಳಗೆ ಬೇರೆ ಕಲರ್, ಒಂದೇ ರೀತಿಯಾಗಿ ಕರೆಕ್ಟಾಗಿ ಕ್ರಿಸ್ಪಾಗಿ ಬೆಂದಿದೆ. ಕರೆಕ್ಟ್. ಮಧ್ಯಾಹ್ನ ಅನ್ನ ಸಾರು ಅದ್ರ ಜೊತೆಗೆ ಇದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಬ್ಯಾಲೆನ್ಸ್ ನಿಮ್ಮದು, ಹುಳಿ ಖಾರ ಉಪ್ಪು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ, ತುಂಬ ಚೆನ್ನಾಗಿದೆ. ವಾವ್, ಸೂಪರ್. ಸೊ ಮಧ್ಯಾಹ್ನ ಊಟಕ್ಕೆ ಇದನ್ನು ಹಾಗೆ ಇಟ್ಕೊಂಡ್ಬಿಡ್ತೀನಿ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ನಿಜವಾಗ್ಲೂ ನೀವು ಹೇಳಿದಾಗೆ ಸಂಜೆಗೆ ಅದು ಸ್ವಲ್ಪ ಹುಳಿ ಎಲ್ಲ ಜಾಸ್ತಿ ಅನಿಸುತ್ತೆ. ಸಂಜೆಗೆ ಅಷ್ಟೊಂದು ಹುಳಿ ಇರುವಂಥದ್ದು ಬೇಕಾಗಿಲ್ಲ. ಸೊ ಇದು ಊಟಕ್ಕೆ ಕರೆಕ್ಟಾಗಿ ಸರಿಯಾಗಿ ಹೊಂದ್ಕೊಂಡು ಹೋಗುವಂಥದ್ದು. ಸೊ ತುಂಬ ಚೆನ್ನಾಗಿತ್ತು. ಎರಡೂ ರೆಸಿಪಿ ಕೂಡ ಸಿಂಪಲ್ ಟೇಸ್ಟಿ ರೆಸಿಪಿ. ಸೊ ಹೇಗೆ ಅನ್ನಿಸ್ತು ನಿಮಗೆ ನಮ್ಮ ಅಡುಗೆ ಮನೇಲಿ ಬಂದು ಅಡುಗೆ ಮಾಡಿ? ಖುಷಿ ಆಯಿತು, ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ಟಿ ವಿಯಲ್ಲೇ ನೋಡ್ತಾ ಇದ್ದದಲ್ಲ, ಹಾಗೆ ನನಗೆ ಶೂಟಿಂಗ್ ಒಮ್ಮೆ ಬಂದು ನೋಡಬೇಕು ಅಂತ ಖುಷಿ ಆಗ್ತಿತ್ತು. ನಮ್ಮ ಟಿ ವಿಗೆ ತುಂಬ ಕೃತಜ್ಞತೆಗಳಾಗ್ತದೆ. ನಿಮಗೂ ಕೂಡ ತುಂಬ ಧನ್ಯವಾದ. ಆ್ಯಂಡ್ ಒಳ್ಳೆ ಕೈರುಚಿ ನಿಮ್ಮದು. ಆಗಾಗ ಬಂದು ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ನಮಗೆ ಹೇಳ್ಕೊಡಿ. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆನೇ ಹೇಳ್ಕೊಡಿದ್ರಿ. ಎಸ್ಪೆಷಲಿ ನನಗದು ಚಟ್ನಿ ಸೂಪರ್ಬ್ ಆಗಿತ್ತು. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನಮ್ಮ ಹಿತ್ತಲಲ್ಲಿ ಹಾಗೇ ಸ್ವಲ್ಪ ಸ್ವಲ್ಪ ಸೊಪ್ಪು ತರಕಾರಿಗಳು ಬೆಳ್ಕೊಂಡಿರುತ್ತೆ. ಅದನ್ನೇ ತಗೊಂಡು ಎಷ್ಟು ಡಿಫ್ರೆಂಟ್ ರೆಸಿಪಿ ಮಾಡ್ಬೋದಲ್ಲ, ಈಸಿ ಟೇಸ್ಟಿ ರೆಸಿಪೀಸ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡೇ ಮಾಡಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ
ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.